ಮೋದಿ ತಾಯಿಗೆ ಅವಮಾನ ಮಾಡಿ ತಪ್ಪೆ, ಆದರೆ ಮೋದಿ ಬೇರೆಯವರ ತಾಯಿಗೆ ಗೌರವ ಕೊಡಬೇಕಲ್ವಾ? ಬೇರೆಯವರ ತಾಯಿಗೆ ಜರ್ಸಿ ಹಸು ಎಂದು ನೀವು ಕ್ಷಮೆ ಕೇಳೋಕೆ ಅರ್ಹರೇ ಅಲ್ಲ. 50 ಕೋಟಿಯ ಗರ್ಲ್ ಫ್ರೆಂಡ್ ಆಗಿದ್ರು. ನೀವು ಯಾರನ್ನ ಕಾಂಗ್ರೆಸ್ ವಿಧವೆ ಅಂತ ಹೀಯಾಳಿಸಿದ್ರೋ ಅವರು ಇನ್ನೊಬ್ಬರ ತಾಯಿಯಾಗಿದ್ರು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಇತ್ತೀಚೆಗೆ ಮುಕ್ತಾಯಗೊಂಡ ಕಾಂಗ್ರೆಸ್ ಮತ್ತು ಆರ್ಜೆಡಿ ಜಂಟಿಯಾಗಿ ನಡೆಸಿದ ವೋಟರ್ ಅಧಿಕಾರ ಯಾತ್ರೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ತಾಯಿ ನಿಧನರಾಗಿರುವ ಹೀರಾಬೆನ್ ಮೋದಿಯನ್ನ ನಿಂದಿಸಿರೋ ಘಟನೆ ನಡೆದಿದೆ. ಈ ಬಗ್ಗೆ ಖುದ್ದು ಪ್ರಧಾನಿಗಳೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ನನ್ನ ತಾಯಿಯನ್ನ ನಿಂದಿಸೋ ಮೂಲಕ ದೇಶದ ಪ್ರತಿಯೊಬ್ಬ ತಾಯಿ ಸಹೋದರಿಯರನ್ನ ನಿಂದಿಸಿದಂತಾಗಿದೆ ಅಂತ ಪ್ರಧಾನಿ ಮೋದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿರೋಧ ಪಕ್ಷದ ಮೈಂಡ್ ಸೆಟ್ ಯಾವ ರೀತಿ ಇದೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಅಂತ ಮೋದಿ ವಿಷಾದವನ್ನು ವ್ಯಕ್ತಪಡಿಸಿದ್ರು. ಸೊ ಈ ಸಂಬಂಧ ಒಬ್ಬರನ್ನ ದರ್ಬಾಂಗ್ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಲೋಕಸಭಾ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಬಿಹಾರದ ಮಾಜಿ ಡಿಸಿಎಂ ತೇಜಸ್ವಿ ಯಾದವ್ ನೇತೃತ್ವದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಈ ಘಟನೆ ನಡೆದಿದೆ. ವೋಟರ್ ಅಧಿಕಾರ ಯಾತ್ರೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿ ವಿರುದ್ಧ ಅವಾಚ್ಯ ಶಬ್ದವನ್ನ ಬಳಸಿದ್ದ ವ್ಯಕ್ತಿಯೊಬ್ಬ. ಸೊ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಭಾರೀ ಟೀಕೆಗಳು ವ್ಯಕ್ತವಾಗಿತ್ತು. ಕೂಡಲೇ ಬಿಹಾರ್ ಪೊಲೀಸರು ಆತನನ್ನ ಹೆರೆಮುರಿ ಕಟ್ಟಿದ್ರು. ಇನ್ನು ಪ್ರಧಾನಿ ನರೇಂದ್ರ ಮೋದಿಯವರ ತಾಯಿಯವರ ಬಗ್ಗೆ ಅವಾಚ್ಯ ಪದ ಬಳಕೆ ಮಾಡಿದ್ದು ತಪ್ಪು ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದನ್ನು ತನಿಖೆ ಮಾಡಬೇಕು. ಆದರೆ ಅದೇ ರೀತಿ ಮೋದಿ ಈ ಹಿಂದೆ ಮಾಡಿದಂಥ ಭಾಷಣಗಳ ಬಗ್ಗೆ ಸ್ವಲ್ಪ ನೋಡೋಣ. 2012ರಲ್ಲಿ ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿ ಹಿಮಾಚಲ್ ಪ್ರದೇಶದ ವಿಧಾನಸಭಾ ಚುನಾವಣಾ ರ್ಯಾಲಿಯಲ್ಲಿ ಮಾತಾಡುವಾಗ ಶಶಿ ತರೂರ್ ಪತ್ನಿ ಸುನಂದಾ ಪುಷ್ಕರ್ ಒಂದು ಕಾಲಕ್ಕೆ ಅವರ 50 ಕೋಟಿಯ ಗರ್ಲ್ ಫ್ರೆಂಡ್ ಇಷ್ಟು ದುಬಾರಿ ಗೆಳತಿಯನ್ನ ನೀವೇನಾದ್ರೂ ನೋಡಿದ್ರಾ? ತಮ್ಮ ಪಕ್ಷದ ಕಾರ್ಯಕರ್ತರನ್ನ ಇವರು ಈ ರೀತಿ ಪ್ರಶ್ನಿಸಿದ್ರು. 2010ರ IPL ಪಂದ್ಯದಲ್ಲಿ ತಂಡವೊಂದರ ಮೇಲೆ 50 ಕೋಟಿ ರೂಪಾಯಿ ಹೂಡಿದ್ದಂಥ ಸುನಂದಾ ಪುಷ್ಕರ್ಗೂ ತಮಗೂ ಯಾವುದೇ ಸಂಬಂಧ ಇಲ್ಲ ಅಂತ ವಿದೇಶಾಂಗ ಸಚಿವರಾಗಿದ್ದಂಥ ಶಶಿ ತರೂರ್ ಸಂಸತ್ತಲ್ಲಿ ಹೇಳಿದ್ರು. ಸೊ ಅದೇ ವಿವಾದಕ್ಕೆ ಸಂಬಂಧಿಸಿದಂತೆ ನಂತರ ಅವರು ರಾಜೀನಾಮೆಯನ್ನೂ ಕೊಟ್ಟಿದ್ರು. ಮುಂದೆ ಅದೇ 50 ಕೋಟಿ ರೂಪಾಯಿಯ ಗೆಳತಿಯನ್ನೇ ಮದುವೆ ಆಗ್ತಾರೆ. ಆ ವಿವಾದ ಇನ್ನೂ ಇತ್ಯರ್ಥ ಆಗದೇನೆ ಉಳಿದಿದ್ರು. ಮರಳಿ ಶಶಿ ತರೂರ್ ಸಂಪುಟಕ್ಕೆ ಸೇರ್ಪಡೆ ಆಗಿದ್ದಾರೆ ಅಂತ ಮೋದಿ ವ್ಯಂಗ್ಯವಾಡಿದ್ರು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಅಷ್ಟೇ ಅಲ್ಲ, ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗಲೇ ನರೇಂದ್ರ ಮೋದಿ ಸೋನಿಯಾ ಗಾಂಧಿ ಅವರನ್ನ ಜರ್ಸಿ ಹಸು ಅಂತ ಕರೆದಿದ್ರು. ಹಾಗೇನೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರನ್ನ ದೀದಿ ಹೋ ದೀದಿ ಅಂತ ಪ್ರಧಾನಿ ಮೋದಿ ಲೇವಡಿ ಮಾಡಿದ್ರು. ಬಿಜೆಪಿ RSS ಬೆಂಬಲಿಗರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರನ್ನ ಬಾರ್ ಡ್ಯಾನ್ಸರ್ ಅಂತ ಕರೆದು ಅಪಪ್ರಚಾರ ಮಾಡಿದ್ರು. ಇಷ್ಟೇ ಅಲ್ಲ, 2018ರಲ್ಲಿ ಜೈಪುರದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ನಾಯಕರನ್ನ ಟೀಕಿಸೋ ಭರದಲ್ಲಿ ಸೋನಿಯಾ ಗಾಂಧಿ ಅಂತ ವಿಧವೆಯ ಬೊಕ್ಕಸಕ್ಕೆ ಬಡವರ ಹಣ ಹೋಗ್ತಾ ಇತ್ತು ಅಂತ ಸಹ ಹೇಳಿದ್ರು. ಕಾಂಗ್ರೆಸ್ನ ವಿಧವಾ ವೇತನ ಯೋಜನೆ ಬಗ್ಗೆ ಮಾತನಾಡಿದಂತಹ ಪ್ರಧಾನಿ ನರೇಂದ್ರ ಮೋದಿ ದೇಶದ ವಿಧವೆಯರ ಹಣ ಕಾಂಗ್ರೆಸ್ನ ಯಾವ ವಿಧವಾ ಮಹಿಳೆಗೆ ಹೋಗ್ತಾ ಇತ್ತು ಅನ್ನೋದು ಎಲ್ರಿಗೂ ಗೊತ್ತಿದೆ. ವಿಧವಾ ಮಹಿಳೆಯೊಬ್ಳು ವಿಧವಾ ವೇತನದ ಹಣವನ್ನ ಲೂಟಿ ಮಾಡಿದ್ರು ಅಂತ ಹೇಳಿದ್ರು. ಮೋದಿ ಅವರು ಬೇಸರ ವ್ಯಕ್ತಪಡಿಸಿದಂತಹ ವಿಡಿಯೋ ಪೋಸ್ಟ್ ಮಾಡಿರುವಂತಹ ನೇಹಾ ಸಿಂಗ್ ಅವರು ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿದಾಗ ಈ ಕಣ್ಣೀರು ಎಲ್ಲಿತ್ತು? ಇತರ ಮಹಿಳೆಯರನ್ನ ಜರ್ಸಿ ದನ ಹಸು ಅಂತ ಕರೆದಾಗ ನೀವು ಎಲ್ಲಿದ್ರಿ ಅಂತ ಪ್ರಶ್ನಿಸಿದ್ದಾರೆ. ಏನಾಯ್ತು ಸಾಹೇಬ್ರೆ, ಈಗ ನಿಮ್ಮ ತಾಯಿ ವಿಷಯ ಬಂದಾಗ ನಿಮ್ಗೆ ಅಳು ಬರತ್ತಾ? ಇತರರ ತಾಯಿಗೆ ಜರ್ಸಿ ದನ ಹಸು 50 ಕೋಟಿ ರೂಪಾಯಿಯ ಗರ್ಲ್ ಫ್ರೆಂಡ್ ಎಂದೆಲ್ಲ ಲೇವಡಿ ಮಾಡ್ತಿದ್ದಾಗ ನೀವು ಎಲ್ಲಿದ್ರಿ? ಮಣಿಪುರದಲ್ಲಿ ಇತರರ ತಾಯಿ ಸಹೋದರಿಯರನ್ನ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿದಾಗ ನಿಮ್ಮ ಈ ಕಣ್ಣೀರು ಯಾಕೆ ಹೊರಬರಲಿಲ್ಲ ಅಂತ ಪ್ರಧಾನಿ ನರೇಂದ್ರ ಮೋದಿಯನ್ನ ನೇಹಾ ಸಿಂಗ್ ಪ್ರಶ್ನೆ ಮಾಡಿದ್ದಾರೆ. ನೀವು ಅಳೋದನ್ನ ನಿಲ್ಲಿಸಿ ದೇಶದ ಜನರನ್ನ ಮೂರ್ಖರು ಅಂತ ಅಂದ್ಕೊಳ್ಬೇಡಿ. ನಿಮ್ಮ ಮನಸ್ಸಲ್ಲಿ ಮಹಿಳೆಯರಿಗೆ ಎಷ್ಟು ಗೌರವ ಇದೆ ಅನ್ನೋದು ಇಡೀ ದೇಶಕ್ಕೆ ತಿಳಿದಿದೆ. ನಾವು ಬಾಯ್ಬಿಟ್ಟು ಎಲ್ಲಾ ವಿಚಾರವನ್ನ ಹೇಳುವಂತೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಇನ್ನು ಈ ಬಗ್ಗೆ ನೀಲೇಶ್ ಸಮರ್ಪಿತ್ ಅನ್ನೋ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಮೋದಿಗೆ ಕ್ಲಾಸ್ ತಗೊಂಡಿದ್ದಾರೆ. ನೀವು ಯಾರನ್ನ 50 ಕೋಟಿಯ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ರೋ ಅವರು ಒಬ್ಬರ ತಾಯಿಯಾಗಿದ್ರು. ನೀವು ಯಾರನ್ನ ಜರ್ಸಿ ಹಸು ಅಂತ ಕರೆದಿದ್ರೋ ಅವರು ಇನ್ನೊಬ್ಬರ ತಾಯಿಯಾಗಿದ್ರು. ನೀವು ಯಾರನ್ನ ಕಾಂಗ್ರೆಸ್ ವಿಧವೆ ಅಂತ ಹೀಯಾಳಿಸಿದ್ರೋ ಅವರು ಇನ್ನೊಬ್ಬರ ತಾಯಿಯಾಗಿದ್ರು. ನಿಮ್ಮ ತಾಯಿಯ ಜೊತೆ ಉಳಿದವರ ತಾಯಿಗೂ ಗೌರವ ಕೊಡೋದನ್ನ ಕಲೀರಿ ಅಂತ ಜಾಡಿಸಿದ್ದಾರೆ. ಸೊ ಈಗ ಮೋದಿ ಹಾಗೂ ಅವರ ಭಕ್ತರು ನಿಮ್ದೇ ಆತ್ಮಸಾಕ್ಷಿಯನ್ನ ಒಮ್ಮೆ ಪ್ರಶ್ನೆ ಮಾಡ್ಕೊಳ್ಳಿ.
ತಾಯಿ ಬಗ್ಗೆ ಮಾತಾಡೋದು ತಪ್ಪೆ. ಅದು ಯಾರದೇ ತಾಯಿ ಆದ್ರೂ ಸರಿ ಅಥವಾ ಯಾರದೇ ಅಕ್ಕ ತಂಗಿರಾದ್ರೂ ಸರಿ, ಅವರ ಬಗ್ಗೆ ಕೆಟ್ಟದಾಗಿ ಅಪಪ್ರಚಾರ ಮಾಡೋದು ತಪ್ಪು. ನಿಮ್ಮ ತಾಯಿಗೆ ಬೇರೆಯವರು ಗೌರವ ಕೊಡಬೇಕು ಅಂತ ಬಯಸೋ ನೀವು ಇನ್ನೊಬ್ಬರ ತಾಯಿಗೂ ಗೌರವ ಕೊಡಬೇಕಲ್ವಾ? ಇದನ್ನ ನೀವು ಯಾವಾಗ ಕಲಿಯೋದು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.